ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಕುಮಾರ್ ಉದಾಸಿಯವರು ಸಂಸದರು. ಕಳೆದ 3 ಚುನಾವಣೆ ನೋಡ್ರೆ 2009, 2014, 2019 ಮೂರೂ ಚುನಾವಣೆಯಲ್ಲಿ ಕೂಡ ಭರ್ಜರಿ ಗೆಲುವನ್ನು. 2009 ಚುನಾವಣೆಯಲ್ಲಿ ಶಿವಕುಮಾರ್ ಉದಾಸಿಯವರು 87,000ಕ್ಕೂ ಅಧಿಕ ಅಂತರದಿಂದ ಮೋದಿ ಅಲೆ ಶುರುವಾದಾಗ 87,000ಕ್ಕೂ ಅಧಿಕ ಮತಗಳನ್ನು ಗೆದ್ದರು. ಆದರೆ 2019 ಮೋದಿ ಅಲೆ ಪೀಕಲ್ಲಿತ್ತು. ಉದಾಸಿಯವರು 1,40,000ಕ್ಕೂ ಅಧಿಕ ಮತಗಳಿಂದ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ದಾಖಲಿಸಿದ್ರು. ಅದ್ಯಾಕೋ ಈಗ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂದ್ಬಿಟ್ರು. ಹೀಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಕ್ಕೆ BJP ಸಿದ್ಧವಿಲ್ಲ. ಹಾವೇರಿಗೆ ಸೂಕ್ತ ಹುರಿಯಾಳಿನ ಅವಶ್ಯಕತೆ ಇದೆ. KS ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶಿಗೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬೇಕೇ ಬೇಕು. ನಾನು ವಿಧಾನಸಭಾ ಚುನಾವಣೆ ನಿಂತ್ಕೋಬೇಡ ಅಂದರೆ ನಾನು ನಿಂತ್ಕೊಳ್ಳಿಲ್ಲ. ಸಂತೋಷ್ ಪಾಟೀಲ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಪಕ್ಷ ಮುಜುಗರ ಅನುಭವಿಸಬಾರ್ದು ಅಂತ ನಾನು ಮೊದಲೇ ರಾಜೀನಾಮೆಯನ್ನು ಕೊಟ್ಟೆ ಸಚಿವ ಸ್ಥಾನಕ್ಕೆ. ನಾನು ಪಕ್ಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ. ಈಗ ನನಗೆ ಟಿಕೆಟ್ ಬೇಕು. ಯಡಿಯೂರಪ್ಪನವ್ರ ಮಕ್ಕಳು ಒಬ್ಬರು MP ಆಗಬೇಕು, ಒಬ್ಬರು MLA ಆಗಬೇಕು, ರಾಜ್ಯಾಧ್ಯಕ್ಷ ಆಗಬೇಕು ಅಂದರೆ ಈಶ್ವರಪ್ಪ ಅವ್ರ ಮಗ ಎಲೆಕ್ಷನ್ ನಿಂತ್ಕೋಬಾರ್ದಾ? ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಹೀಗಾಗಿ ಕಾಂತೇಶಿಗೆ ಟಿಕೆಟ್ ಬೇಕು ಅಂತ ಈಶ್ವರಪ್ಪನವರು. ಹಾವೇರಿಗೂ ಶಿವಮೊಗ್ಗಕ್ಕೂ ಏನ್ರಿ ಸಂಬಂಧ? ವರ್ಗನವ್ರನ್ನ ಯಾಕೆ ಕರ್ಕೊಬತ್ತಾರೆ? ಕೊಟ್ಟರೆ ನನಗೆ ಕೊಡಿ ಅಂತ BC ಪಾಟೀಲು. ಇವೆಲ್ಲದರ ನಡುವೆ ಹೈಕಮಾಂಡ್ ಮಾಜಿ CM ಬೊಮ್ಮಾಯಿ ಅವರ ಚುನಾವಣೆಯ ಚಾತುರ್ಯವನ್ನು ಲೆಕ್ಕಾಚಾರ ಮಾಡಿ ಅಳೆದು ತೂಗೋಕೆ ಟಾಸ್ಕನ್ನು ಕೊಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೈಕಮಾಂಡಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಸ್ಪರ್ಧಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ. ಇದು ಬೊಮ್ಮಾಯಿ ಅವರಿಗೆ ಅಯ್ಯೋ ನಮಗೆ ಯಾಕಪ್ಪ ಬೇಕಿತ್ತು ಇವೆಲ್ಲ ಅಂತ. ಇವಿಷ್ಟು ಒಂದು ಕಡೆ ಆದರೆ BJPಗಾಗಿ ದುಡಿಯುತ್ತಿರುವಂಥ ವಕೀಲ ಹಾಗೆ ಸಮಾಜ ಸೇವಕ ಶರಣು ಅಂಗಡಿಯವರ ಹೆಸರು ಕೂಡ ಸಾಕಷ್ಟು ಕೇಳಿಬರ್ತಾ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಯಾಕಂದರೆ ಅವ್ರಿಗೂ ಬೇಡ, ಇವ್ರಿಗೂ ಬೇಡ, ಇವ್ರಿಗೆ ಕೊಟ್ಟರೆ ಅವ್ರಿಗೆ ಬೇಸರ, ಅವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಸರ, ಹೊಸ ಮುಖಕ್ಕೆ ಕೊಡೋಣ ಶರಣು ಅಂಗಡಿಯವ್ರಿಗೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಆದರೆ ಈ 4 ಕಂಟೆಂಡರ್ಗಳಲ್ಲಿ ಬೊಮ್ಮಾಯಿಗೆ ಒತ್ತಡ ಇದೆ, ಬೊಮ್ಮಾಯಿಗೆ ಇಷ್ಟವಿಲ್ಲ. ಕಾಂತೇಶ್ ಮೇಲೆ ಅಷ್ಟಾಗಿ ಹೈಕಮಾಂಡ್ಗೆ ನಂಬಿಕೆ ಇದೆಯೋ ಗೊತ್ತಿಲ್ಲ. ಆದರೆ ಈಶ್ವರಪ್ಪನವರು ಗೆಲ್ಲಿಸ್ಕೊಳ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಟಿಕೆಟ್ ಬೇಕೇ ಬೇಕು ಕಾಂತೇಶ್ಗೆ ಅಂತ. ಏನಾಗಬಹುದು? ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರ ನೀವು ತಿಳಿಸಿ, ನಿಮ್ಮ ಸಂಸದರು ಯಾರಾಗಬೇಕೆಂದು, ಹಾಗೆ ಯಾರು ದೇಶದ ಪ್ರಧಾನಿ ಆಗಬೇಕು? ಮೋದಿಯವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕಾ? ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.